ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟು, ಎಲ್ಲ ಕಳೆದು ಹೋಗ್ಬಿಡ್ತೀರಾ. ಒಬ್ಬ ಲಕ್ಕಿ ಬಾಯ್ಗೆ ವಿರಾಟ್ ಕೊಹ್ಲಿಯಿಂದ AB ಡಿ ವಿಲಿಯರ್ಸ್ ಇಂದ ಎಲ್ಲ ಕಾಲು ಹೋಗೈತಂತೆ. ನಂಬ್ತೀರಾ? ಹೌದು, ನಂಬಲೇಬೇಕು. RCBಯ ಕ್ಯಾಪ್ಟನ್ ಆಗಿರೋ ರಜತ್ ಪತಿದಾರ್ ಅವರು ಸಿಮ್ಮು ಡೆಡ್ ಆಗಿತ್ತಂತೆ, ಹಳೆ ಸಿಮ್ಮು ಡೆಡ್ ಆಗಿತ್ತಂತೆ. ಸೊ ಆ ಸಿಮ್ಮಿಗೆ ವಿರಾಟ್ ಕೊಹ್ಲಿಯಿಂದ AB ಡಿ ವಿಲಿಯರ್ಸ್ ಇಂದ ಎಲ್ಲ ಕಾಲು ಬಂದಿತ್ತಂತೆ. ಆ ನಂಬರ್ನ ಒಬ್ಬ ಛತ್ತೀಸ್ಗಢನ ಹುಡುಗ ತಗೊಂಡಿದ್ದಂತೆ. ಸೊ ವಿರಾಟ್ ಕೊಹ್ಲಿಯಿಂದ AB ಡಿ ವಿಲಿಯರ್ಸ್ ಇಂದ ಚಿಕ್ಕ ಹುಡುಗಂಗೆ ಕಾಲ್ ಆಗಿದೆಯಂತೆ. ಆ್ಯಂಡ್ ಅವನು ಮಾತಾಡಿದ್ದಾನಂತೆ. ಹೆಂಗಾಯ್ತು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ರಜತ್ ಪತಿದಾರ್ ಅವರು ಪೊಲೀಸ್ ಅವ್ರಿಗೆ ಹೇಳಿದಾರಂತೆ. ಆ್ಯಂಡ್ ಆ ಸಿಮ್ನ ಕೂಡ ರಿಟರ್ನು ಮಾಡಿಸ್ಕೊಂಡಿದ್ದಾರೆ ಅಂತ ಅಪ್ಡೇಟು ಬಂದಿದೆ. ಸೊ ಎನಿವೇ, ಏನಾರು ಹುಡುಗ ಏನು ಬೇಕು ಅಂತ ಮಾಡಲ್ಲ, ಏನೋ ಕ್ರಾಸ್ ಕನೆಕ್ಷನ್ ಮಿಸ್ ಮ್ಯಾಚ್ ಆಗೋಗ್ಬಿಟ್ಟು ಈ ಥರ ಆಗೋಗ್ಬಿಟ್ಟೈತೆ. ಬಟ್ ವಿರಾಟ್ ಕೊಹ್ಲಿಯಿಂದ AB ಡಿ ವಿಲಿಯರ್ಸ್ ಇಂದ ದೊಡ್ಡ ದೊಡ್ಡ ಗಣ್ಯರಿಂದ ಆ ಹುಡ್ಗಂಗೆ ಕಾಲು ಹೋಗಿದ್ದೆಲ್ಲ, ಆ ಹುಡುಗ ನಂಬೇ ಇರಲ್ಲ ಪಕ್ಕ. ನಾನು ವಿರಾಟ್ ಕೊಹ್ಲಿ ಮಾತಾಡ್ತಿದ್ದೆ ಅಂದರೆ, ಯಾವ ವಿರಾಟ್ ಕೊಹ್ಲಿ, ನನ್ನ ಮಕ್ಕಳೇನು ನನ್ನ ಮಕ್ಕರ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿರ್ತಾನೆ. ಬಿಡಿ, ಈ ಥರನೂ ಆಗ್ತಾವ ಅಂತ ಅನ್ಸುತ್ತೆ ಒಂದೊಂದು ಟೈಮು. ಅಪ್ಡೇಟ್ ಬಿಟ್ಟು ಸಂಜು ಸ್ಯಾಮ್ಸನ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಗಂಭೀರ್ ಅಣ್ಣ ಇವರಿಗೆ ಯಾವ ಥರ ಸಪೋರ್ಟ್ನ ಕೊಡೋರು ಅಂತಂದರೆ, ಯಾರು ಕೂಡ ಕೊಟ್ಟಿಲ್ಲ ನನಗೆ ಇಂಡಿಯನ್ ಟೀಮಲ್ಲಿ. ಗಂಭೀರ್ ಅಣ್ಣ ಆ ಥರ ಸಪೋರ್ಟ್ನ ಕೊಡೋರು. ಗಂಭೀರ್ ಟೋಲ್ಡ್ ಮೀ ಇವನ್ ಇಫ್ ಯು ಸ್ಕೋರ್ 21 ಡಕ್ಸ್. ಯಾಕೆ ಅಂತಂದರೆ ಒಂದು ಟೈಮಲ್ಲಿ ಮಲ್ಟಿಪಲ್ ಟೈಮ್ಸ್ ಪಟ ನಂಗೆ ಡಕ್ಔಟ್ ಆಗಿದ್ರು. 2 ಸಲ 3 ಸಲ ಕಂಟಿನ್ಯೂಸ್ ಆಗಿ ಡಕ್ಔಟ್ ಆಗಿರೋ ಸಂಜು ಸ್ಯಾಮ್ಸನ್ ಅವರು. ಅದಾದ ನಂತರ ಒಂಥರ ಸೀರೀಸಿಂದ ಬಿಡಬೇಕು ಆ ಥರ ಲೆಕ್ಕಾಚಾರ ಇತ್ತು. ಸೊ ಅದಾದ ನಂತರ ಮಲ್ಟಿಪಲ್ ಸೆಂಚುರೀಸ್ಗಳು T20ಲೇ ಇವ್ರದ್ದು ಬಂತು. ಸೊ ಆ ಥರ ಬ್ಯಾಕಿಂಗ್, ನೀನು 1 ಸಲ ಆಗಿರೋ 2 ಸಲ ಆಗಿರೋ, ನೀನು 21 ಸಲ ಡಕ್ಕಾಗೋ ಪರವಾಗಿಲ್ಲ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ನಾನು ನಿನ್ನನ್ನು ಆಡಿಸ್ತೀನಿ ಅಂತ ಭರವಸೆನ ಕೊಟ್ಟಿದ್ರಂತೆ. ಸೊ ಅದರಿಂದ ಆ ಒಂದು ಬ್ಯಾಕಿಂಗ್ ಏನಿತ್ತು ಅದು ನನಗೆ ಹೆವಿಲಿ ನನಗೆ ಪಂಪ್ ಆಯಿತು. ಅದರಿಂದ ಈ ಥರ ಒಂದು ಪರ್ಫಾರ್ಮೆನ್ಸು T20ಸಲ್ಲಿ ನಾನು ಕೊಟ್ಟಿರೋದಕ್ಕೆ ಸಾಧ್ಯ ಇಂಟರ್ನ್ಯಾಷನಲ್ಸಲ್ಲಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 3, ಇದೇ ಸಂಜು ಸ್ಯಾಮ್ಸನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರೀಸೆಂಟಾಗಂತೂ ಆದಂಥ ಡೆವಲಪ್ಮೆಂಟ್ಸ್ಗಳು ಗೊತ್ತಿರೋದೇ, ಎಲ್ಲ ಮೈನ್ ಕ್ರಿಕೆಟಿಂಗ್ ಇನ್ಫೋಗಳೆಲ್ಲ ರಿಪೋರ್ಟ್ ಮಾಡಿಬಿಟ್ಟಿದ್ರು. ಸಂಜು ಸ್ಯಾಮ್ಸನ್ ಬಿಡೋದಕ್ಕೆ ರೆಡಿ ಆಗಿದ್ದಾರೆ ಅದು ಇದು ಅಂತೆಲ್ಲ. ಅವ್ರು ಇವಾಗ ಒಂದು ಸ್ಟೇಟ್ಮೆಂಟ್ ಆಗಿ ಕೊಡಿದ್ರೆ, RR ಮೀನ್ಸ್ ದ ವರ್ಲ್ಡ್ ಟು ಮೀ ಅಂತ ಹೇಳಿದರೆ. ಬಟ್ ಅವ್ರೇನು ಹೇಳಿಲ್ಲ, ನಾನು RRನ ಬಿಡ್ತಾ ಇದ್ದೀನಿ ಅಥವಾ ಬಿಡೋದೇ ಇಲ್ಲ ಅಂತ ಅದನ್ನು ಕೂಡ ಹೇಳಿಲ್ಲ. ಒಟ್ಟಲ್ಲಿ RRಲ್ಲಿ ಸಿಕ್ಕಾಪಟ್ಟೆ ವರ್ಷನ ಆಡಿದ್ದಾರೆ. ಇವಾಗ RCBನ ಬಿಟ್ಟೋದಂಥ ಪ್ಲೇಯರ್ಸ್ಗಳು ಹೇಳ್ಬೋದು, ಅವರು ಹೇಳ್ಬೋದು ನನಗೆ RCB ಒಂಥರ ವರ್ಡ್ ಆಗಿತ್ತು ಅಂತ ಹೇಳ್ಬೋದು, ಅದೇ ನನಗೆ ಕೆಳಗಡೆಯಿಂದ ತೊಗೊಂಬಂದಿದ್ದು ಅಂತ ಹೇಳ್ಬೋದು. ಸೊ ಅದೇ ರೀತಿ ಇವರು ಕೂಡ ಹೇಳಿದ್ದಾರೆ. ಬಟ್ ಬಿಡೋದೇ ಇಲ್ಲ RRನ ಅಂತ ಅವರೆಲ್ಲೂ ಸಹ ಹೇಳಿಲ್ಲ. ಸೊ ನೋಡೋಣ ಇನ್ನು ಡೆವಲಪ್ಮೆಂಟ್ಸ್ಗಳೇನೇನು ಆಗುತ್ತೆ ಅಂತ. ಅಪ್ಡೇಟ್ ನಂಬರ್ 4, ಶುಭ್ಮನ್ ಗಿಲ್ನ ಏಷ್ಯಾ ಕಪ್ಪಿಗೆ ವೈಸ್ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಬೇಕು ಅಂತ ಚರ್ಚೆ ನಡೀತಾ ಇದ್ದಂತೆ. ನನಗನ್ಸೋ ಮಟ್ಟಿಗೆ ಶುಭ್ಮನ್ ಗಿಲ್ನ ವೈಸ್ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡ್ತಾರೆ ಅಂತ ಸ್ಟ್ರಾಂಗ್ ಆಗಿ ಅನ್ನಿಸ್ತದೆ. ಯಾಕೆಂದರೆ ಇಂಗ್ಲೆಂಡ್ ಸೀರೀಸ್ನ ನೋಡ್ತು ಅಂತಂದರೆ ಒಂದು ಒಳ್ಳೆ ಪಾಸಿಟಿವಿಟಿ ಇಂಡಿಯಾಗಂತೂ ಖಂಡಿತ ಬಂದಿದೆ ಶುಭ್ಮನ್ ಗಿಲ್ ಅವರಿಂದ. ಸೊ ಹೋಪ್ಫುಲಿ ಅವ್ರನ್ನ ಫ್ಯೂಚರ್ T20 ಕ್ಯಾಪ್ಟನ್ ಆಗಿ ನೋಡ್ತಿರೋದು ನನಗೆ ಯಾಕೋ ಡೌಟ್ ಕಾಣಿಸ್ತಿಲ್ಲ. ಆಫ್ಟರ್ ದಿಸ್ T20 ವರ್ಲ್ಡ್ ಕಪ್ ಏನು ಬರ್ತಾ ಇದೆ, ಸೊ ಈ ವರ್ಲ್ಡ್ ಕಪ್ ಆದ ನಂತರ ಇನ್ನು ಟೈಮ್ ಇದೆ. ಸೂರ್ಯಕುಮಾರ್ ಯಾದವ್ ಅವ್ರಿಗೆ T20 ವರ್ಲ್ಡ್ ಕಪ್ಪಲ್ಲಿ ಲೀಡ್ ಮಾಡೋದಕ್ಕೆ ಅವಕಾಶ ಕೊಟ್ಟ ನಂತರ ಸೂರ್ಯಕುಮಾರ್ ಯಾದವ್ ಅವ್ರನ್ನ ಇಳಿಸ್ಬಿಟ್ಟು ಇವ್ರಿಗೆ T20 ಕ್ಯಾಪ್ಟನ್ಸಿನೂ ಕೂಡ ಕೊಡುವಂಥ ಎಲ್ಲ ಸಾಧ್ಯತೆ ಇದ್ದಿದ್ದು ಕಾಣಿಸ್ತಾ ಇದೆ. ಹಂಗೆ ನಿಧಾನಕ್ಕೆ ODIಗೂ ಕೂಡ ಕ್ಯಾಪ್ಟನ್ಸಿನ ಕೊಡುವಂಥ ಸಾಧ್ಯತೆ ಕಾಣಿಸ್ತಿದೆ. ಒಟ್ಟಿನಲ್ಲಿ ಶುಭ್ಮನ್ ಗಿಲ್ಲು ಆಲ್ ಫಾರ್ಮೆಟ್ ಕ್ಯಾಪ್ಟನ್ ಆಗಿದ್ರಲ್ಲಿ ಯಾಕೋ ನನಗೇನೋ ಡೌಟ್ ಕಾಣಿಸ್ತಾ ಇಲ್ಲ. ಆಲ್ ಫಾರ್ಮೆಟಿಗೆ ಒಬ್ಬರೇ ಕ್ಯಾಪ್ಟನ್ನು, ಕಾದು ನೋಡೋಣ ಏನೇನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 5, ಕ್ರಿಕೆಟಿಂಗ್ ಐಡಲ್ ಅಂತ ಬಂದಾಗ ರೋಹಿತ್ ಶರ್ಮನ ಇವರು ಚೂಸ್ ಮಾಡಿದ್ದಾರೆ. ನನ್ನ ಕ್ರಿಕೆಟಿಂಗ್ ಐಡಲ್ಲು ಸಂಜು ಸ್ಯಾಮ್ಸನ್ ಹೇಳಿರುವಂಥದ್ದು. ನನಗೆ ಕ್ರಿಕೆಟಿಂಗ್ ಐಡಲ್ ಅಂತ ಬಂದಾಗ ಸಾಕಷ್ಟು ಸಲ MS ಧೋನಿ ನಾವು ಹೊಗಳಿರೋದು, MS ಧೋನಿ ನನಗೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿರೋದು ಸಂಜು ಸ್ಯಾಮ್ಸನ್ ಅವ್ರು ನೋಡಿದ್ದೀವಿ. ಬಟ್ ಈ ಕ್ರಿಕೆಟಿಂಗ್ ಐಡಲ್ ಅಂತ ಬಂದಾಗ ಅವರು ಆಯ್ಕೆ ಮಾಡಿದ್ದಾರೆ ರೋಹಿತ್ ಶರ್ಮಾ ಅವ್ರನ್ನ. ಹೌದು, ನೋಡಿದ್ವಿ ರೋಹಿತ್ ಶರ್ಮಾ ಅವ್ರ ಥರ ಹೊಡೆಯುವಂಥ ಫುಲ್ ಶಾಟ್ಗಳು, ಜೊತೆಗೆ ಟೈಮಿಂಗ್ ಅಂತ ಬಂದಾಗ ಸಖತ್ ಟೈಮಿಂಗ್ ಕೊಡ್ತಾರೆ ಸಂಜು ಸ್ಯಾಮ್ಸನ್. ಅದೆಲ್ಲ ಎಲ್ಲಿಂದ ಬಂದಿದೆ ಅಂತಂದರೆ, ಎಲ್ಲಿಂದ ಇನ್ಹೆರಿಟ್ ಮಾಡ್ಕೊಂಡಿದೆ ಅಂತ ರೋಹಿತ್ ಶರ್ಮಾ ಅವ್ರನ್ನ ನೋಡಿ ಇನ್ಹೆರಿಟ್ ಮಾಡ್ಕೊಂಡಿದ್ದೀನಿ ಅಂತ ಸಂಜು ಸ್ಯಾಮ್ಸನ್ ಅವರೇ ಹೇಳಿದ್ದಾರೆ. ಒಬ್ಬೊಬ್ರಿಗೆ ಒಂದೊಂದು ಥರ ಐಡಲ್ಗಳು. ಸೊ ಇವರು ಸುಮಾರು ಜನ ಐಡಲ್ ಆಗಿ ಅಂತ ಹೇಳಿದ್ದಾರೆ. ಬಟ್ ಒಬ್ಬರೇ ಅಂತ ಏನು ಅವ್ರು ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ. ರೋಹಿತ್ ಶರ್ಮಾನು ಹೇಳಿದ್ದಾರೆ, MS ಧೋನಿನೂ ಹೇಳಿದ್ದಾರೆ, ಇನ್ನೂ ಸಾಕಷ್ಟು ಜನ ಹೇಳಿದ್ದಾರೆ. ಸೊ ಯಾರನ್ನ ಬೇಕಾದ್ರೂ ತೊಗೋಬೋದು ಕ್ರಿಕೆಟಿಂಗ್ ಐಡಲ್ ಆಗಿ, ಏನು ಒಬ್ಬರನ್ನೇ ತೊಗೊಬೇಕು ಅಂತೇನು. ಇದಿಷ್ಟ ಆಗಿತ್ತು ನಮಗೆ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಏನಾದ್ರು ಈ ವಿಡಿಯೋ ಸ್ವಲ್ಪ ನೋಡಿ ಇಷ್ಟ ಆಗಿತ್ತು, ಲೈಕ್ ಮಾಡಿ.